ಹಾಗಾಗಿ ಮುನೇಗೌಡ ಯಾರ ಹತ್ರ ಎಷ್ಟು ದುಡ್ಡು ತಗೊಂಡಿದ್ದಾನೋ ಏನು ಮಾಡಿದಾನೋ ಅದು ನಮ್ಗೆ ಗೊತ್ತಿಲ್ಲ. ಅದನ್ನ ಫ್ರಾಡ್ ಕೆಲಸ ಮಾಡಿದೆ ಅಂತ ಏನಾದರೂ ಗೊತ್ತಾದರೆ ಸ್ಟೇಷನ್ಗೆ ಬರಲಿ, ಅಲ್ಲೇ ಅವ್ರ ದಾಖಲಾತಿಗಳು ತೋರಿಸಲಿ. ನಾನು ಓಪನ್ ಚಾಲೆಂಜಿಂಗ್ ಮಾಡ್ತೀನಿ. ನನ್ನ ದಾಖಲಾತಿಗಳು ಅವ್ರ ದಾಖಲೆ ಸ್ಟಡಿ ಮಾಡಲಿ, ತನಿಖೆ ಆಗಲಿ. ಅದು ನಾನು ಕಾನೂನುಬದ್ಧವಾಗಿ ತಲೆಭಾಗಕ್ಕೆ ರೆಡಿ ಇದ್ದೀನಿ. ಯಾವುದೇ ರೀತಿ ನಾನು ಈಗಿನ ಕಾಲದಲ್ಲಿ 10,000 ತಗೊಳ್ಬೇಕಾದ್ರೆ ಅಣ್ಣ ತಮ್ಮಂದಿರು ಡಾಕ್ಯುಮೆಂಟೇಶನ್ ಕೇಳ್ತಾರೆ. ರಾಮಪ್ಪನ ಬೇಕಂತಾನೆ ನಾನು 50 ಲಕ್ಷ ಹಂಗೆ ಎತ್ತು ಕೊಟ್ಬಿಟ್ಟಿದ್ದೀನಿ. ವೆಂಕಟೇಶಪ್ಪ ಅಂತೇಳಿ ಒಬ್ಬ ವ್ಯಕ್ತಿ SSV ಮತ್ತು SV ಅಂತ ಡೆವಲಪರ್ಸ್ ಒಂದು ಕಂಪ್ನಿ ಮಾಡ್ಕೊಂಡ್ಬಿಟ್ಟು ಪಾಪ ಅನೇಕ ಜನರಿಗೆ ನೀವು ಸೈಟ್ ಕೊಡಿಸ್ತೀನಿ, ಮನೆ ಕೊಡಿಸ್ತೀನಿ, ನೀವು ಇಷ್ಟು ಕಟ್ಟಿದರೆ ನಿಮ್ಗೆ ಕಮಿಷನ್ ಕೊಡ್ತೀನಿ ಅಂತ ಆಸೆ ಹುಡಿಸಿ ಸುಮಾರು ಒಂದು 200 ಜನ ಹತ್ರ ಅದನ್ನು ಫ್ರಾಡ್ ಮಾಡಿದ್ದಾನೆ. SSVS ರಿಯಲ್ಟರ್ಸ್ ಕಂಪನಿ ಮತ್ತು ನಾನು ಅದರಲ್ಲಿ ಡೈರೆಕ್ಟ್ರಾಗಿ ಕೆಲಸ ಮಾಡ್ತಾ ಇದ್ದೆ. 3 ವರ್ಷ ಆಯಿತು ನಾನು ಅದು ಕಂಪನಿ ಬಿಟ್ಟು. ಇವಾಗ ಮುನೇಗೌಡ ಕೃಷ್ಣಪ್ಪ ಅವರು ಮತ್ತು ಇವರು ಯಾರು ರಾಮಪ್ಪನವ್ರ ಹತ್ರ ನಾವು ವ್ಯವಹಾರ ಮಾಡಿದಾಗ ನಾನು ಆ ಕಂಪನಿ ಆಲ್ರೆಡಿ ಬಿಟ್ಟು ಬಂದಿದ್ದೆ. ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ. ಆದರೂ ಇವರು ಅದನ್ನು ಸೇರಿಸ್ಕೊಂಡು ಮಿಸ್ಗೈಡ್ ಮಾಡ್ತಿದ್ದಾರೆ. ಈ ಥರ ಫ್ರಾಡ್ ಮಾಡಲಿಕ್ಕೆ ಅವರು ದುಡ್ಡು ತಿನ್ನೋಕ್ಕೆ ಈ ಥರ ಮಾಡ್ತಿದ್ದಾರೆ. ಹಾಗೆ ಇವ್ರ ಜೊತೆ ದಲಿತ ಮುಖಂಡರು ಹಯ್ಯರ್ ನಾರಾಯಣಸ್ವಾಮಿ ಅಂತೇಳಿ ಅವ್ರ ಜೊತೆ ಅವ್ರಿಗೆ ತಪ್ಪು ಮಾಹಿತಿ ಕೊಟ್ಬಿಟ್ಟು, ಮುನೇಗೌಡ ಮತ್ತು ರಾಮಪ್ಪ ಕೃಷ್ಣಪ್ಪ ಅವ್ರ ತಪ್ಪು ಮಾಹಿತಿ ಕೊಟ್ಬಿಟ್ಟು ಅವ್ರಿಗೆ ಒಂದು ಕೆಟ್ಟ ನಂಬಿಕೆ ಹುಟ್ಟಿಸ್ಬಿಟ್ಟು ನಮ್ಮ ಮೇಲೆ ಇಲ್ಲಿ ಸಲ್ಲದ ಆರೋಪ ಮಾಡಲಿಕ್ಕೆ ಅವ್ರಿಗೆ ಒಂದು ಉತ್ತೇಜನ ಕೊಟ್ಟು ಈ ಥರ ಮಾಡಿಸ್ತಿದ್ದಾರೆ. ದುರುಪಯೋಗ ಪಡಿಸ್ಕೊಂಡು ಎಲ್ಲ ಫ್ರಾಡ್ ಮಾಡಿಬಿಟ್ಟ. ಇವತ್ತೆಲ್ಲರೂ ನನ್ನ ಮನೆ ತಕ್ಕ ಬಂದು ಗಲಾಟೆಗಳು ಮಾಡ್ತಾಯಿದ್ದಾರೆ. ಹೆಣ್ಮಕ್ಳಿರೋ ಮನೆ, ನಾವು ಇರೋಕ್ಕಾಗ್ತಾಯಿಲ್ಲ, ಪ್ರಾಣ ತಗೋಬೇಕು. ಆ ಮೂಮೆಂಟಲ್ಲಿ ನಾನು ಇದ್ದೀನಿ ಸರ್. ಮುನೇಗೌಡ ಹತ್ರ ತಗೊಂಡಿರ್ತಕ್ಕಂಥ ಮುನೇಗೌಡರಿಗೆ ಕೊಟ್ಟು ಅವ್ರ ಹತ್ರ ವ್ಯವಹಾರ ಮಾಡಿ, ದಯವಿಟ್ಟು ಯಾರು ಅವ್ರ ಹತ್ರ ವ್ಯವಹಾರ ಮಾಡಬೇಡಿ. ಅದನ್ನು ತುಂಬ ಫ್ರಾಡ್ ಮಾಡಿದ್ದೀನಿ. ಸುಮಾರು ಕಂಪ್ನಿಗಳಿಗೆ ಸುಮಾರು ಜನ ಹತ್ರ ದುಡ್ಡು ಹಾಕಿಸಿ ನಾನು ಮೋಸವಾದಾಗೆ ನೀವು ಯಾರು ಮೋಸ ಮಾಡಬೇಡಿ, ಮಾಡಿಗೆ ಮಾಡ್ರಿ. ನನ್ನ ಹತ್ರ ದುಡ್ಡು ತಗೊಂಡು ನನಗೆ ನೋಟಿಸ್ ಕೊಡ್ತಾನೆ, ನನಗೆ ಮೇಲೆ ಕಂಪ್ಲೇಂಟು ಕೊಟ್ಟರು. ದೃಶ್ಯದಲ್ಲಿ ದಾಖಲಾತಿಗಳನ್ನು ಕೈಲಿಡಿದುಕೊಂಡು ತೋರಿಸಿಕೊಂಡು ಮಾತನಾಡ್ತಾ ಇರೋ ವ್ಯಕ್ತಿಯೇ ವೆಂಕಟೇಶಪ್ಪ ಎಂಬ ಲೇಔಟ್ ಡೆವಲಪರ್ ಮತ್ತು ರಿಯಲ್ ಎಸ್ಟೇಟ್ ವ್ಯವಹಾರ ಮಾಡ್ತಾ ಇರೋರು. ಇನ್ನು ಇವರ ಮೇಲೆ ಕಳೆದ 2 ದಿನಗಳ ಹಿಂದಷ್ಟೇ ದಲಿತ ಹೋರಾಟಗಾರ ಹಯ್ಯರ್ ನಾರಾಯಣಸ್ವಾಮಿ, ಹಾಗೆ ಆಟೋ ಚಾಲಕ ಮುನೇಗೌಡ ಮತ್ತು ಕೃಷ್ಣಪ್ಪ ಹಾಗೂ ರಾಮಪ್ಪ ಎಂಬುವರು ವೆಂಕಟೇಶಪ್ಪನವರಿಂದ ನಮಗೆ ಮೋಸ ಆಗಿದೆ, ವೆಂಕಟೇಶಪ್ಪ ಫ್ರಾಡು ಎಂದು ಆರೋಪ ಮಾಡಿದರು. ಇನ್ನು ಇದಕ್ಕೆ ಪ್ರತ್ಯುತ್ತರವಾಗಿ ವೆಂಕಟೇಶಪ್ಪ ಅವರು ನನ್ನ ಬಳಿ ದಾಖಲೆಗಳಿವೆ, ನಾನು ರಾಮಪ್ಪನವರ ಬಳಿ, ಮುನೇಗೌಡ ಬಳಿ, ಕೃಷ್ಣಪ್ಪನ ಬಳಿ ಮಾಡಿರುವ ಪ್ರತಿಯೊಂದು ವ್ಯವಹಾರಕ್ಕೂ ಕೂಡ ದಾಖಲೆಗಳನ್ನ ಇಟ್ಟಿದ್ದೇನೆ. ಅವರಿಗೆ ನಾನು ಕೊಡಬೇಕಾಗಿರೋ ಹಣವನ್ನು ಚುಕ್ತಾ ಮಾಡಿದ್ದೇನೆ. ಇನ್ನು ನನ್ನ ಚೆಕ್ಗಳು ಅವರ ಬಳಿ ಇದ್ದು ನಾನು ಅವರಿಗೆ ನೋಟಿಸನ್ನು ಕೊಟ್ಟಿರುವುದು ಕೂಡ ಸತ್ಯ. ರಾಮಪ್ಪ ಮತ್ತು ಮುನೇಗೌಡ ಎಂಬುವರು ರೌಡಿಗಳನ್ನು ಕರೆದುಕೊಂಡು ಬಂದು ನಮ್ಮ ಆಫೀಸಿನ ಬಳಿ ನನಗೆ ಧಮಕಿ ಹಾಕಿದರು. ನಾನು ಯಾವುದೇ ರೀತಿಯ ವಂಚನೆ ಮಾಡಿಲ್ಲ, ಮೋಸ ಮಾಡಿಲ್ಲ. ಮುನೇಗೌಡ ಎಂಬುವರು ನಮ್ಮ ಹೆಸರು ಹೇಳಿಕೊಂಡು ಯಾರ್ಯಾರ ಹತ್ರ ಎಷ್ಟೆಷ್ಟು ಹಣ ಇಸ್ಕೊಂಡಿದ್ದಾರೋ ಗೊತ್ತಿಲ್ಲ, ಅದು ಅವ್ರಿಗೆ ಬಿಟ್ಟಿರೋ ವ್ಯವಹಾರ. ನಾನಂತೂ ಮೋಸ ಮಾಡಿಲ್ಲ. ಇದು ಓಪನ್ ಚಾಲೆಂಜ್ ಮಾಡ್ತಾನೆ, ಪೊಲೀಸ್ ಸ್ಟೇಷನ್ಗೆ ಬರಲಿ ಎಂದು ವೆಂಕಟೇಶಪ್ಪನವರು ಮಾಹಿತಿಯನ್ನು ನೀಡಿದ್ದಾರೆ. ಮುನೇಗೌಡ ನಾಮಕಾವಸ್ಥೆಗೆ ನಾನು ಆಟೋ ಡ್ರೈವರ್ ಅಂತ ಹೇಳ್ತಾನೆ. ಮುನೇಗೌಡ ಇವಾಗ ಸ್ಟೇಟಸ್ ನೋಡಿ ವಾಟ್ಸಪ್ಪಲ್ಲಿ ಈ ಥರ ಇರ್ತಾನೆ. ಸುಮಾರು ಕಂಪ್ನಿಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡಿ ನಾನು ಈ ಥರ ಲೀಡರ್, ನಾನು ದೊಡ್ಡ ಲೀಡರ್ ಅಂತ ಹೇಳ್ಬಿಟ್ಟು ಈ ಥರ ಕಂಪ್ನಿಗೆ ತೋರಿಸ್ಕೊಂಡು ಇಲ್ಲಿ ಲೋಕಲಲ್ಲಿ ಆಟೋ ಓಡಿಸ್ತಾ ಇದ್ದಾನೆ ಅಂತ ಎಲ್ರಿಗೂ ಯಾಮಾರಿಸ್ಕೊಂಡು ಈ ಥರ ಮೋಸ ಮಾಡ್ತಿದ್ದಾನೆ. ಈಗಿನ ಕಾಲದಲ್ಲಿ 10,000 ತಗೊಳ್ಬೇಕಾದ್ರೆ ಅಣ್ಣ ತಮ್ಮಂದಿರು ಡಾಕ್ಯುಮೆಂಟೇಶನ್ ಕೇಳ್ತಾರೆ. ರಾಮಪ್ಪನ ಬೇಕಂತಾನೆ ನಾನು 50 ಲಕ್ಷ ಹಂಗೆ ಎತ್ತು ಕೊಟ್ಬಿಟ್ಟಿದ್ದೀನಿ ಅಂತ ಹೇಳ್ತಾರೆ. ಸುಮ್ಮನೆ ನಮ್ಮ ಹೆಂಡತಿ ಹೆಸರು ಕೂಡ ಮುನೇಗೌಡ ದುರ್ಬಳಕೆ ಮಾಡಿ ಹೆಸರು ಹೇಳ್ತಿದ್ದಾನೆ. ಇವರು ಮೈಂಡಲ್ಲಿ ಬೇರೆ ದುರುದ್ದೇಶ ಇಟ್ಕೊಂಡೆ ನಮ್ಮನ್ನು ಯಾಮಾರಿಸೋದಕ್ಕೆ ದುಡ್ಡಿಗೋಸ್ಕರಾಗಿ ಈ ಥರ ಯಾಮಾರಿಸ್ಕೊಂಡು ನಮಗೆ ಮೋಸ ಮಾಡ್ತಿದ್ದಾರೆ.
ಸರ್ ನಾವು 25 ಲಕ್ಷ ತಲಾ ನಾವು ಇಬ್ಬರು ತಗೊಂಡಿದ್ವಿ. ನನ್ನ ಭಾಗದ ಚೆಕ್ಗಳು ಕ್ಲಿಯರ್ ಮಾಡಿದ್ದೀನಿ, ಮುನೇಗೌಡ ಭಾಗದ ಪೇಮೆಂಟು ಅದನ್ನ ಕ್ಲಿಯರ್ ಮಾಡಿಲ್ಲ. ಹಾಗಾಗಿ ಮುನೇಗೌಡ ಹತ್ರ ತಗೊಂಡ್ಮೇಲೆ ನಾನು ಚೆಕ್ಗಳು ಕೊಡ್ತೀನಿ ಅಂತ ಗಲಾಟೆ ಮಾಡಿದ್ನು. ಆದರೆ ಮುನೇಗೌಡ ಹತ್ರ ದುಡ್ಡು ಕೇಳಿದೆ, ನನ್ನ ಹತ್ರ ನೀನೇ ಕೊಡು ಅಂತ ಹೇಳಿ ಧಮಕಿ ಹಾಕ್ತಿದ್ದಾರೆ ಸರ್. ಹಾಗಾಗಿ ಚೆಕ್ಗಳು ಕೊಟ್ಟಿಲ್ಲ ಅವರು. ಆ ಕಾರಣದಿಂದ ನಾನು ನನ್ನ ಚೆಕ್ಗಳು ವಾಪಸ್ ಕೊಡಿ ಅಂತ ಕಂಪ್ಲೇಂಟ್ ಕೊಟ್ಟು ನೋಟಿಸ್ ಮಾಡಿ ಕೋರ್ಟಲ್ಲಿ ನಾನು ಅದನ್ನ ಕೇಸ್ ಕೂಡ ನಾನು ನಡೆಸ್ತಾ ಇದ್ದೀನಿ ಸರ್. ಈಗ ಇವರು ಮೈಂಡಲ್ಲಿ ಬೇರೆ ದುರುದ್ದೇಶ ಇಟ್ಕೊಂಡೆ ನಮ್ಮನ್ನ ಯಾಮಾರಿಸೋದಕ್ಕೆ ದುಡ್ಡಿಗೋಸ್ಕರಾಗಿ ಈ ಥರ ಯಾಮಾರಿಸ್ಕೊಂಡು ನಮಗೆ ಮೋಸ ಮಾಡ್ತಿದ್ದಾರೆ. ನನ್ನ ಹೆಸರು ಎನ್ ವೆಂಕಟೇಶಪ್ಪ ಅಂತ. ನಾನು ರಿಯಲ್ ಎಸ್ಟೇಟಲ್ಲಿ ಒಂದು 3 ವರ್ಷದಿಂದ ಜರ್ನಿ ಮಾಡ್ತಾ ಇದ್ದೀನಿ. ನಮ್ಮದು ಎಚ್ ಕ್ರಾಸ್ ಹತ್ರ ಇದು ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ ಒಂದು 2-3 ಲೇಔಟ್ಗಳಲ್ಲಿ ನಾವು ಡೆವಲಪ್ಮೆಂಟ್ ಮಾಡಿ ಸೈಟ್ಗಳು ಮಾರಾಟ ಮಾಡ್ತಾ ಇದ್ದೀವಿ. ಈ ಮಧ್ಯದಲ್ಲಿ ಈ ಮುನೇಗೌಡ ಎಂಬುವರು ನಮಗೆ ಸರ್ ಒಳ್ಳೆ ಒಂದು 2-3 ಕಂಪ್ನಿಗಳಿದೆ, ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಹೇಳ್ಬಿಟ್ಟು ಕಣ್ವನಲ್ಲಿ ಅವರು ಇನ್ವೆಸ್ಟರ್ ಆಗಿ ಅಲ್ಲಿ ಪ್ರಮೋಷನ್ ತಗೊಂಡು ಸುಮಾರು ಜನಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿಸಿ ಮೋಸ ಮಾಡಿದ್ರು. ಸರಿ, ಹಾಗೆ ನನ್ನ ಹತ್ರ ಬಂದುಬಿಟ್ಟು ಅವರು ಮುನೇಗೌಡ ಅವರು ಸರ್ ಒಳ್ಳೆ ಕಂಪ್ನಿಗಳಿದೆ, ನೀವು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಬಂದು ನಮ್ಮ ಆಫೀಸ್ ಹತ್ರ ಎಲ್ಲ ಬಂದು ನಮಗೆ ಹೇಳ್ತಾಯಿದ್ರು. ಇಲ್ಲಪ್ಪ ನಾವು ಅಂಥದಕ್ಕೆಲ್ಲ ಇನ್ವೆಸ್ಟ್ಮೆಂಟ್ಗೆಲ್ಲ ಹೋಗೋದಿಲ್ಲ, ನಮ್ಮದೇ ಒಂದು ಲೇಔಟ್ಗಳಲ್ಲಿ ನಾವು ಮಾಡ್ತಾಯಿದ್ವಿ ಅಂತೇಳಿ ನಾವು ಹೇಳಿದಾಗ ಹಂಗೆ ಒಂದು ತಿಂಗಳು 2 ತಿಂಗಳು ಹಂಗೆ ಜರ್ನಿ ಮಾಡ್ತಾ ಬರ್ತಾಯಿದ್ರೆ ಮುನೇಗೌಡ ಅವರು ನಾವು ಸುಮಾರು ಜನ ಅಲ್ಲೇ ಕಸ್ಟಮರ್ಗಳನ್ನ ಕರ್ಕೊಂಡೋಗಿ ಸೈಟ್ಗೆ ತೋರಿಸಿ ಯಾವುದೇ ಮುಂಗಡ ತೊಗೊಳ್ದೆ ನಾವು ಸೈಟ್ ಫ್ರೀ ಆಫ್ ಕಾಸ್ಟ್ ಆಗಿ ಅವ್ರಿಗೆ ಕರ್ಕೊಂಡು ಬಂದು ಊಟ ವ್ಯವಸ್ಥೆ ಎಲ್ಲ ನೋಡಿ ಅವ್ರಿಗೆ ಯಾವುದೇ ರೀತಿ 100% ನಾವು ಒಬ್ಬರ ಹತ್ರ ಮುಂಗಡ ತಗೊಂಡಿದ್ದಾಗಲೇ ಯಾವುದೇ ಸಾಕ್ಷಿಗಳು ಇಲ್ಲ, ತಗೊಳ್ಳೋದು ಇಲ್ಲ. ನಾವು ಮುನೇಗೌಡರಿಗೆ ಹೇಳಿದ್ವಿ, ನೀನು ಯಾವುದಾದ್ರೂ ಸೈಟ್ಗಳು ಸೇಲ್ ಮಾಡೋದಾದರೆ ಲೀಗಲ್ ಬಿಸ್ನೆಸ್ ಇದು, ಏನೋ ನೀನು ಕಮಿಷನ್ ಕೊಡೋದಾದರೆ ನಿಮ್ಮ ಕಡೆಯಿಂದ ಬರ್ತಕ್ಕಂಥ ಒಂದು ಎಂಪ್ಲಾಯೀಸ್ ಕಡೆಯಿಂದ ನೀನು ಒಂದು ಕಮಿಷನ್ ಕೊಡ್ತೀವಿ ಅಂತ ಹೇಳಿದ್ವಿ ಸರ್. ಅದೇ ರೀತಿಯಾಗಿ ಒಂದು 10-12 ಜನ ಕಸ್ಟಮರ್ಗಳು ಕರ್ಕೊಂಡು ಬಂದಿದ್ದರು. ಯಾವುದೇ ರೀತಿ ಅವರು ಎಲಿಜಿಬಿಲಿಟಿ ಆಗಲಿಲ್ಲ, ಬ್ಯಾಂಕ್ ಕಡೆಯಿಂದ ಅವ್ರಿಗೆ ಸಿಬಿಲ್ ಸ್ಕೋರ್ ಎಲಿಜಿಬಿಲಿಟಿ ಆಗಲಿಲ್ಲ ಕಾರಣಕ್ಕೆ ಅವ್ರ ಕಡೆಯಿಂದ ಬಂದಿರತಕ್ಕಂಥ ಎಂಪ್ಲಾಯೀಸು ಬಂದು 2-3 ಸಾರಿ ನೋಡ್ಕೊಂಡು ಹೋದ್ರೂ ಅವ್ರು ಎಲಿಜಿಬಿಲಿಟಿ ಆಗಲಿಲ್ಲ. ಹಾಗಾಗಿ ಅವರು ನಾವು ಸುಮ್ಮನೆ ಆಗ್ಬಿಟ್ಟಿದ್ವಿ. ಹಾಗಾಗಿ ಮುನೇಗೌಡ ಯಾರ ಹತ್ರ ಎಷ್ಟು ದುಡ್ಡು ತೊಗೊಂಡಿದ್ದಾನೋ ಏನು ಮಾಡಿದಾನೋ ಅದು ನಮ್ಗೆ ಗೊತ್ತಿಲ್ಲ. ಅದನ್ನ ಫ್ರಾಡ್ ಕೆಲಸ ಮಾಡಿದ್ದಾನೆ. ಮುನೇಗೌಡ ಹತ್ರ ತಗೊಂಡಿರ್ತಕ್ಕಂಥ ಮುನೇಗೌಡರಿಗೆ ಕೊಟ್ಟು ಅವ್ರ ಹತ್ರ ವ್ಯವಹಾರ ಮಾಡಿ, ದಯವಿಟ್ಟು ಯಾರು ಅವ್ರ ಹತ್ರ ವ್ಯವಹಾರ ಮಾಡಬೇಡಿ, ಅದನ್ನು ತುಂಬ ಫ್ರಾಡ್ ಮಾಡಿದ್ದಾನೆ. ಸುಮಾರು ಕಂಪ್ನಿಗಳಿಗೆ ಸುಮಾರು ಜನ ಹತ್ರ ದುಡ್ಡು ಹಾಕಿಸಿ ಯಾಮಾರಿಸ್ತಾ ಇದ್ದಾನೆ. ಯಾರಾದರೂ ಮುಂದಾಡ ಇಸ್ಕೊಂಡಿದ್ರೆ ಅವ್ರಿಗೆ ಬೆರಳು ತೋರಿಸಿ ಹೇಳ್ತಿದ್ದಾನೆ. ಹಾಗೆ ಅದೇ ಥರನೇ ನನಗೂ ಕೂಡ ವೆಂಕಟೇಶಪ್ಪನ ಕೊಟ್ಟಿದ್ದೀನಿ ಅಂತ ಹೇಳಿ ನನ್ನ ಮೇಲೆ ಆಪಾದನೆ ಮಾಡ್ತಾ ಇದ್ದಾನೆ. ಹಾಗೆ ಹೀಗೆ ನಾವು ಸೈಟ್ಗಳು ನೋಡ್ಬೇಕಾದ್ರೆ ಆಫೀಸ್ಗೆ ಬರ್ತಾ ಇರ್ಬೇಕಾದ್ರೆ ನಮಗೆ ಒಳ್ಳೆ ಒಂದು ಹೊಸಕೋಟೆಯಲ್ಲಿ 1-2 ಕಂಪ್ನಿ ಇದೆ, ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಬರ್ತಾ ಪೆತ್ತನಹಳ್ಳಿ ರಾಮಣ್ಣ ಮತ್ತು ಕೃಷ್ಣಪ್ಪ ಎಂಬುವ್ರನ್ನ ಕರ್ಕೊಂಡು ಬಂದು ಪರಿಚಯ ಮಾಡಿಸಿ ಸರ್ ಒಳ್ಳೆ ಬಿಸ್ನೆಸ್ ಮಾಡ್ಕೋಬೋದು, ಇವ್ರ ಹತ್ರ ದುಡ್ಡಿದೆ, ನಾವು ಹೋಗಿ ತಗೊಂಡು ನಾನು ಸ್ವಲ್ಪ ಎತ್ಕೊಳ್ತೀನಿ, ನೀವು ಸ್ವಲ್ಪ ಎತ್ಕೊಂಡು ಏನು ಬಿಸ್ನೆಸ್ಗೆ ಡೆವಲಪ್ಮೆಂಟ್ ಮಾಡ್ಕೊಳ್ಳಿ ಸರ್ ಅಂತೇಳಿ ಪೆತ್ತನಹಳ್ಳಿ ಕೃಷ್ಣಪ್ಪನ ಹತ್ರ ಆಜ್ಞೆ ತಗೊಂಡೋಗಿ ನಾವಿಬ್ಬರು ಹೋಗಿ ಅವ್ರ ಹತ್ರ ಒಂದು ಅಗ್ರಿಮೆಂಟ್ ಮಾಡಿಕೊಂಡು 50 ಲಕ್ಷ ರೂಪಾಯಿ ನಗದಾಣವನ್ನು ತಗೊಂಡಿದ್ದು ನಿಜ. ಇಬ್ಬರು ಹೋಗಿ ತಗೊಂಡು ಬಂದ್ವಿ. ನಾವು ತಗೊಂಡಿದ್ದೆ ತಲಾ 25 ಲಕ್ಷ ರೂಪಾಯಿ ನಾವು ತಗೊಂಡಿದ್ವಿ. ಅದಕ್ಕೆ ಸಂಬಂಧಪಟ್ಟಂಗೆ ನಾವು ರಾಮಪ್ಪನವ್ರಿಗೆ ಅಗ್ರಿಮೆಂಟು ಸಾಲದ ಕರಾರು ಪತ್ರ ಮಾಡಿಕೊಟ್ಟಿದ್ವಿ. ಅದೇ ರೀತಿ ಮುನೇಗೌಡ ತಗೊಂಡಿದ್ದಕ್ಕೂ ಸಾಲದ ಕರಾರು ಪತ್ರ ಕೂಡ ಮುನೇಗೌಡ ತಗೊಂಡಿದ್ದು ಕನ್ಸಲ್ಟೆಂಟ್ ಲಾಯರ್ ಮುಖಾಂತರ ಮಾಡಿಸಿದ್ದೀನಿ. ಸೊ ಹಾಗಾಗಿ ನಾನು ರಾಮಪ್ಪನವ್ರಿಗೆ ಕೊಡಬೇಕಾಗಿರ್ತಕ್ಕಂಥ ನನ್ನ ಕಂತುಗಳ ಪ್ರಕಾರ ನಾನು ಪ್ರತಿಯೊಂದು ಬ್ಯಾಂಕ್ ಸ್ಟೇಟ್ಮೆಂಟು ಮತ್ತು ಕರಾರು ಪತ್ರಗಳಿದೆ, ಮತ್ತು ಮುನೇಗೌಡಕ್ಕೆ ಮುನೇಗೌಡ ತಗೊಂಡಿರೋದು ಕರಾರು ಪತ್ರ ಇದೆ. ತಗೊಂಡಿರೋದಕ್ಕೆ 25 ಲಕ್ಷಕ್ಕೆ ಸಾಕ್ಷಿ ಹ್ಯಾಂಡ್ಮೆಂಡ್ ಅಗ್ರಿಮೆಂಟ್ ಇದೆ, ಈ ಸ್ಟಾಂಪ್ ಅಗ್ರಿಮೆಂಟ್ ಇದೆ, ಮತ್ತು ರಾಮಪ್ಪನವರಿಗೆ ಸೆಟಲ್ಮೆಂಟ್ ಮಾಡಲಿಕ್ಕೆ ನಾನು ಅಕೌಂಟ್ ಥ್ರೂ ಹೋಗಲಿಕ್ಕೆ ಬ್ಯಾಂಕ್ ಸ್ಟೇಟ್ಮೆಂಟ್ ಇದೆ, ಅಕೌಂಟ್ ಥ್ರೂ ಕಳಿಸಿದ್ದೀನಿ. ಅದೇ ಥರನೇ ಅವ್ರಿಗೆ ಹ್ಯಾಂಡ್ಮೆಂಟ್ಗಳಲ್ಲಿ ಕೂಡ ಅವರಿಗೆ ಸುಮಾರು ದುಡ್ಡು ಕಳಿಸಿದ್ದೀನಿ. 2 ಸೇರಿ 34 ಲಕ್ಷ ಸಮಥಿಂಗ್ ನನ್ನ ಕಡೆಯಿಂದ ಹೋಗಬೇಕಾಗಿರ್ತಕ್ಕಂಥ ಹಣ ರಾಮಪ್ಪನವರಿಗೆ ಪೂರ್ತಿ ಹಣ ತಲುಪಿಸಿದ್ದೀನಿ. ಅದೇ ರೀತಿ ಮುನೇಗೌಡ ರಾಮಪ್ಪ ಮತ್ತು ಕೃಷ್ಣಪ್ಪನ ಕರ್ಕೊಂಡೋಗಿ ಸುಮಾರು ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟ್ಗಳು ಮಾಡಿಸಿದ್ದಾರೆ. ಅದು ಆಮೇಲೆ ನನಗೆ ಗೊತ್ತಾಗಿದ್ದು. ಸೊ ಹಾಗಾಗಿ ನನ್ನ ಬಾಬು ಏನು ಬರುತ್ತೋ ಅದು ನಾನು ಕೊಡ್ತಕ್ಕಂಥ ಅಮೌಂಟು ಬಿಸ್ನೆಸ್ಸಲ್ಲಿ ಒಂದು ವೇರಿಯೇಷನ್ ಆಯಿತು. ಆದಾಗ ನಾನು ಕೃಷ್ಣಪ್ಪನು ಇದು ಮುನೇಗೌಡ ಮತ್ತು ನಾನು ಇಬ್ಬರು ಹೋಗಿ ರಾಮಪ್ಪನವ್ರ ಮನೆಗೆ ಹೋಗ್ಬಿಟ್ಟು ಸರ್ ಹಿಂಗೆ ಆಗಿದೆ, ನಾವು ತೊಗೊಂಡಿರ್ತಕ್ಕಂಥ ಪ್ರಿನ್ಸಿಪಲ್ ಅಮೌಂಟು ನಿನಗೆ ಪೂರ್ತಿ ಸೆಟಲ್ಮೆಂಟ್ ಮಾಡ್ತೀವಿ, ನಾವು ಜವಾಬ್ದಾರಿ ಅಲ್ಲ, ನಾನು ತೊಗೊಂಡಿರೋದು ನಾನು ಮುನೇಗೌಡ ಮುನೇಗೌಡ ಸೆಟಲ್ಮೆಂಟ್ ಮಾಡ್ಕೊಂಡು ಬರ್ತೀವಿ ಅಂತೇಳಿ ಮೊದಲು ಮಾಡಿರ್ತಕ್ಕಂಥ ಅಗ್ರಿಮೆಂಟನ್ನು ಕ್ಯಾನ್ಸಲ್ ಮಾಡಿ ಮತ್ತೆ ಶರ ಬರೆದು ಶರದಲ್ಲಿ ಪೂರ್ತಿಯಾಗಿ ನಾವು ತೊಗೊಂಡಿರೋ ಸೆಟಲ್ಮೆಂಟ್ ಇದನ್ನು ನಾವೇ ಬಗೆಹರಿಸ್ಕೊಂಡು ಹೋಗ್ತೀವಿ ಅಂತೇಳಿ ನನ್ನ ಪ್ರಕಾರ ಅಗ್ರಿಮೆಂಟ್ ಶರ ಪ್ರಕಾರ ನಾನು ಅವರಿಗೆ ರಾಮಪ್ಪನವರಿಗೆ ಪೂರ್ತಿ ಸೆಟಲ್ಮೆಂಟ್ ಮಾಡೋದಕ್ಕೆ ಫುಲ್ ದಾಖಲಾತಿಗಳಿದೆ. ನಾನು ಪೂರ್ತಿ ಕೊಟ್ಟಿದ್ದ ಆದಮೇಲೆ
ನಾನು ರಾಮಪ್ಪನವ್ರಿಗೆ ಚೆಕ್ಗಳನ್ನು ಕೇಳಿದಾಗ ಮುನೇಗೌಡ ಮತ್ತು ರಾಮಪ್ಪ ಇಬ್ಬರು 4-5 ಜನ ರೋಡಿಗೆ ಕರ್ಕೊಂಡ್ಬಂದು ಧಮಕಿ ಹಾಕಿದ್ದುಂಟು. ಹಾಗಾಗಿ ನಾನು ಇಮಿಡಿಯೇಟು ನಾನೇನು ಮಾಡಿದೆ, ಲಾಯರ್ ಕಡೆಯಿಂದ ನೋಟಿಸ್ ಕಳಿಸಿದ್ದೀನಿ. ಲಾಯರ್ ಕಳಿಸಿ ನೋಟಿಸ್ ಕಳಿಸಿ 4 ತಿಂಗಳಾದ್ರೂ ಅವ್ರಿಗೆ ರಿಪ್ಲೈ ಕೊಟ್ಟಿಲ್ಲ ಅವರು. ಹಾಗಾಗಿ ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟು FIR ಮಾಡಿಸಿದ್ದೀನಿ. ಮಾಡಿಸಿದ ತಕ್ಷಣ ಆಮೇಲೇನು ಅವರು ಯಾವುದೇ ಇದಕ್ಕೆ ಉತ್ತರ ಕೊಟ್ಟಿಲ್ಲ. ನಗದಾಗೆ ನಾವಿಬ್ಬರು ಹೋಗಿ ತಗೊಂಡು ಬಂದಿದ್ವಿ. ಏನು ದಾಖಲಾತಿಗಳಿದ್ರೆ ಕೊಟ್ಟಿದ್ದೀನಿ ಅಂತ ಹೇಳ್ತಿದ್ದಾರೆ ಅವರು. ಹಾಗಾಗಿ ನನ್ನ ಹತ್ರ ದಾಖಲಾತಿಗಳು ಕೂಡ ಇದೆ ಅವ್ರ ಹತ್ರ. ನಾನು ತಗೊಂಡಿರೋದು, ನಾನು ಮುನೇಗೌಡ ಇಬ್ಬರು ಹೋಗಿ ತಗೊಂಡು ಬಂದಿರ್ತಕ್ಕಂಥದ್ದು ದಾಖಲಾತಿಗಳಿದೆ, ಸೆಟ್ಲ್ಮೆಂಟ್ ಮಾಡಿದ ದಾಖಲಾತಿಗಳಿದೆ. ಯಾವುದೇ ನಾನು ಫ್ರಾಡ್ ಕೆಲಸ ಮಾಡಿಲ್ಲ. ಇದೆಲ್ಲ ಮುನೇಗೌಡನ ಮಾಡಿ ಮುನೇಗೌಡರು ಎಲ್ಲರ ಹತ್ರ ತಗೊಂಡು ಅವ್ರ ಹತ್ರ ದುಡ್ಡು ಆಸೆಗೋಸ್ಕರ ಅದನ್ನು ಮಿಸ್ಗೈಡ್ ಮಾಡಿಕೊಂಡು ಇದು ವಸೂಲು ಹಾಕ್ಬೇಕು ಇವ್ರ ಹತ್ರ ಅಂತ ಹೇಳ್ಬಿಟ್ಟು ಮೀಡಿಯಾಗೆ ಬಂದು ನನ್ನ ಮೇಲೆ ಸುಲಿದ ಆರೋಪ ಮಾಡಿ ಟೆಲಿಕಾಸ್ಟ್ ಮಾಡಿಸಿರ್ತಾರೆ. ಇಂಥ ಫ್ರಾಡ್ ಮುನೇಗೌಡ ಸುಮಾರು ನಮ್ಮಂಥವ್ರಿಗೆ ಈ ಥರ ಧಮಕಿ ಹಾಕಿ ದುಡ್ಡುಗೋಸ್ಕರ ಈ ಥರ ಮಾಡ್ತಿದ್ದಾನೆ. ದಯವಿಟ್ಟು ಯಾರು ನಂಬೇಡಿ ಅವ್ರಿಗೆ. ಮುನೇಗೌಡ ನಾಮಕಾವಸ್ಥೆಗೆ ನಾನು ಆಟೋ ಡ್ರೈವರ್ ಅಂತ ಹೇಳ್ತಾನೆ. ಮುನೇಗೌಡ ಇವಾಗೂ ಸ್ಟೇಟಸ್ ನೋಡಿ ವಾಟ್ಸಪ್ಪಲ್ಲಿ ಈ ಥರ ಇರ್ತಾನೆ. ಸುಮಾರು ಕಂಪ್ನಿಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡಿ ನಾನು ಈ ಥರ ಲೀಡರ್, ನಾನು ದೊಡ್ಡ ಲೀಡರ್ ಅಂತ ಹೇಳ್ಬಿಟ್ಟು ಈ ಥರ ಕಂಪ್ನಿಗೆ ತೋರಿಸ್ಕೊಂಡು ಇಲ್ಲಿ ಲೋಕಲಲ್ಲಿ ಆಟೋ ಓಡಿಸ್ತಾ ಇದ್ದಾನೆ ಅಂತ ಎಲ್ರಿಗೂ ಯಾಮಾರಿಸ್ಕೊಂಡು ಈ ಥರ ಮೋಸ ಮಾಡ್ತಿದ್ದಾನೆ. ಸೈಟಲ್ಲಿ ತಗೊಂಡ್ರೆ ನಿಮ್ಗೆ ಕಮಿಷನ್ ಕೊಡ್ತೀನಿ ಅಂತ ಹೇಳಿದ್ದು ನಿಜ ನಾವು. ಆದರೆ ಆತನ ಕಡೆಯಿಂದ ಯಾರೂ ಎಲಿಜಿಬಿಲಿಟಿ ಆಗಲಿಲ್ಲ. ಆತನು ಸುಮಾರು ಜನಕ್ಕೆ ನಿಮಗೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತೇಳಿ ಮೋಸ ಮಾಡಿ ಸುಮಾರು ಜನ ಅವ್ರ ಹತ್ರ ಕಸ್ಟಮರ್ಗಳ ಹತ್ರ ದುಡ್ಡು ತಗೊಂಡು ಮೋಸ ಮಾಡ್ತಿದ್ದಾನೆ. ಈ ಥರ ಮುನೇಗೌಡರಿಗೆ ಯಾರು ನಂಬೇಡಿ ದಯವಿಟ್ಟು. ಈ ಥರ ರಿಯಲ್ ಎಸ್ಟೇಟ್ ಮೇಲೆ ಹೆಸರು ಹೇಳ್ಕೊಂಡು ಸುಮ್ಮನೆ ಜನಗಳನ್ನ ಯಾಮಾರಿಸ್ಕೊಂಡು ನಮ್ಮಂಥವ್ರನ್ನ ತೋರಿಸ್ಕೊಂಡು ರಿಯಲ್ ಎಸ್ಟೇಟು ಈ ಥರ ಫ್ರಾಡ್ ಅಂತ ಹೇಳ್ಕೊಂಡು ಎಲ್ರಿಗೂ ಕೆಟ್ಟ ಹೆಸರು ತರ್ತಾ ಇದ್ದಾನೆ. ಹಾಗೆಯೇ ಈಗ SSVS ರಿಯಲ್ಟರ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಅಂತ ನಮಗೆ ಹಳೆಯದು ಒಂದು 3 ವರ್ಷದ ಹಿಂದಿನ ಕಂಪ್ನಿ. ಅದಕ್ಕೂ ಇದಕ್ಕೂ ಏನು ರಿಲೇಟಿವ್ ಇಲ್ಲ, ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ. ಸುಮ್ಮನೆ ಅವ್ರನ್ನೆಲ್ಲ ದುರ್ಬಳಕೆ ಮಾಡಿಕೊಂಡು ಅವ್ರದ್ದು ಅವ್ರ ಹೆಸರನ್ನು ಮಿಸ್ಲೀಡ್ ಮಾಡ್ತಿದ್ದಾರೆ ಮುನೇಗೌಡ. ಬಾಯಿಗೆ ಬಂದಂಗೆಲ್ಲ ಅವ್ರಿಗೆ ಇಷ್ಟ ಬಂದಂಗೆಲ್ಲ ಮ್ಯಾನಿಪುಲೇಟ್ ಮಾಡಿಕೊಂಡು ಜನಗಳಿಗೆ ಮೋಸ ಮಾಡ್ಕೊಂಡು ತಿರುಗ್ತಾ ಇದ್ದಾನೆ. ನಾನು ಯಾವುದೇ ರೀತಿಯಲ್ಲಿ 100% ಅವ್ರಿಗೆ ನಾನು ಮೋಸ ಮಾಡಿಲ್ಲ. ನಾನು ಇದುವರೆಗೂ ಅವರಿಗೆ ನಾನು ತಗೊಂಡಿರೋದು ನಿಜ, ಆದರೆ ಸೆಟ್ಲ್ಮೆಂಟ್ ಮಾಡಿದ್ದೀನಿ. ಕಂಪಲ್ಸರಿ 100% ಸೆಟ್ಲ್ಮೆಂಟ್ ಮಾಡಿದ್ದೀನಿ. ಅದು ಕೋರ್ಟಲ್ಲಿ ಕೂಡ ಕ್ಲಿಯರ್ ಆಗಲಿ ಅಂತ ಹೇಳ್ಬಿಟ್ಟು ನಾನು ಕೋರ್ಟ್ ನೋಟಿಸ್ ಕೊಟ್ಟು ಕ್ಲಿಯರ್ ಕೋರ್ಟಲ್ಲಿ ನಡೀತಾ ಇದೆ. ಯಾವುದೇ ರೀತಿ ಅವ್ರಿಗೆ ನಾನು ಫ್ರಾಡ್ ಮಾಡಲಿಲ್ಲ, ಮಾಡೋದಿಲ್ಲ ಸರ್. ನಮ್ಮ ಕಡೆ ಅದು ಅಭ್ಯಾಸನೂ ಇಲ್ಲ. ದಯವಿಟ್ಟು ಪದೇ ಹೇಳ್ತೀನಿ, ಮುನೇಗೌಡನ ಯಾರೂ ನಂಬೇಡ್ರಿ. ಕೃಷ್ಣಪ್ಪ ಅವರು ಅಷ್ಟೇ ಏಜ್ ಆಗಿದೆ, ಸುಮ್ಮನೆ ಸುಳ್ಳು ಹೇಳ್ಕೊಂಡು ಅದನ್ನು ಕಾಲ ಆಗ್ತಾ ಇದ್ದಾನೆ. ಅದನ್ನ ಹಿನ್ನೆಲೆ ಬೇಕಾದ್ರೆ ಯಾರನ್ನ ಬೇಕಾದ್ರೆ ತಿಳ್ಕೊಳ್ಳಿ, ಅವ್ರ ಬ್ಯಾಕ್ಗ್ರೌಂಡ್ ಅವ್ರ ಹಿನ್ನೆಲೆ ಎಲ್ಲ ಹೇಳ್ತಾರೆ. ನಾವೆಲ್ಲ ಅದನ್ನು ಹೇಳಕ್ಕೆ ಬಯಸೋದಿಲ್ಲ. ಏಜ್ ಪರ್ಸನ್ ಅಂತ ಹೇಳ್ಬಿಟ್ಟು ನಾನು ನ್ಯೂಸಲ್ಲಿ ಹೇಳ್ತಾ ಇಲ್ಲ ಸರ್. ಮುನೇಗೌಡ ಮತ್ತು ಕೃಷ್ಣಪ್ಪ ರಾಮಪ್ಪನವರು ಮಾಡಿರೋದು ಹಸಿ ಸುಳ್ಳು. ನನ್ನ ಹತ್ರ ಒರಿಜಿನಲ್ ದಾಖಲಾತಿಗಳಿದೆ. ರಾಮಪ್ಪನ ಹತ್ರ ಮಾಡ್ಕೊಂಡಿರತಕ್ಕಂಥ ನಾನು ಮುನೇಗೌಡ ತಗೊಂಡಿರ್ತಕ್ಕಂಥದ್ದು 50 ಲಕ್ಷ ರೂಪಾಯಿಗೆ ದಾಖಲಾತಿಗಳಿದೆ. ಇಬ್ಬರು ತಗೊಂಡಿದ್ದೀವಿ, ಒಬ್ಬರೇನಿಲ್ಲ, ನಾನು ಒಬ್ಬರೇನು ತಗೊಂಡಿಲ್ಲ. ಇದಕ್ಕೆ ಸ್ಟಾಂಪ್ ಪೇಪರ್ ಇದೆ. ಅದೇ ರೀತಿ ನಾವು ಅಗ್ರಿಮೆಂಟ್ ಮಾಡಬೇಕಾದ್ರೆ ಕ್ಯಾನ್ಸಲ್ ಮಾಡಬೇಕಾದ್ರೆ ಶರಾನು ಬರೆದಿದ್ವಿ. ನಾನು ಇವರಿಗೆ ರಾಮಪ್ಪನವ್ರಿಗೆ ಅಕೌಂಟ್ ಸೆಟಲ್ಮೆಂಟ್ ಮಾಡಿದ್ದೀನಿ. ಕ್ಯಾಶ್ ಔಟ್ನಲ್ಲಿ ಇಷ್ಟು ಅಮೌಂಟ್ ಸೆಟಲ್ಮೆಂಟ್ ಮಾಡಿದ್ದೀನಿ. ಬ್ಯಾಂಕ್ ಸ್ಟೇಟ್ಮೆಂಟ್ ಇದೆ. ಕೇಳಿದಾಗ ಅವರು 4-5 ಜನ ರೌಡಿನ ಕರ್ಕೊಂಡ್ಬಂದು ನಮ್ಮ ಆಫೀಸಲ್ಲಿ ಧಮಕಿ ಹಾಕಿದ್ದಾರೆ. ಸೊ ಹಾಗಾಗಿ ನಾನು ಅವ್ರಿಗೆ ಲಾಯರ್ ನೋಟಿಸ್ ಕಳಿಸಿದ್ದೀನಿ. ಇದೆ ಕಂಪ್ಲೇಂಟ್ ಮಾಡಿ, ಸ್ಟೇಷನ್ಗೆ ಕಂಪ್ಲೇಂಟ್ ಮಾಡಿ. NCR ಪೊಲೀಸ್ ಕಾಪಿಗಳಿದ್ದಾವೆ. ಕೂಡ 25 ಲಕ್ಷ ತಗೊಂಡೋಗಿರೋದಕ್ಕೂ ಸಾಕ್ಷಿ ಇದೆ. ಈ ಸ್ಟಾಂಪ್ ಪೇಪರ್ ಅಗ್ರಿಮೆಂಟ್ ಇದೆ, ದಾಖಲಾತಿದೆ. ಈ ಸ್ಟಾಂಪ್ ಇದೆ. ಈ ಸ್ಟಾಂಪಲ್ಲಿ ಅಗ್ರಿಮೆಂಟಲ್ಲಿ ಸಿಗ್ನೇಚರ್ ಮಾಡಿ ತಗೊಂಡೋಗಿದ್ದಾನೆ. ಪ್ರತಿಯೊಂದು ವ್ಯವಹಾರ ನಾವು ಬಿಸ್ನೆಸ್ಗೋಸ್ಕರ ತಗೊಂಡಿದ್ದು ನಿಜ, ಆದರೆ ನಾನು ಸೆಟಲ್ಮೆಂಟ್ ಲೀಗಲ್ ಆಗಿ ಮಾಡಿದ್ದೀನಿ. ಯಾವುದೇ ರೀತಿ ನಾನು ತಪ್ಪು ಮಾಹಿತಿ ಕೊಟ್ಟಿಲ್ಲ. ಒರಿಜಿನಲ್ ಆಗಿ ಲೀಗಲ್ ಆಗಿ ನಾನು ಆ್ಯಕ್ಷನ್ ತೊಗೊಂಡಿದ್ದೀನಿ. ಅವ್ರ ಮೇಲೆ ನಾನು ದಬ್ಬಾಳಿಕೆನೂ ಮಾಡಿಲ್ಲ, ಏನೂ ಮಾಡಿಲ್ಲ. ಅವರೇ ರೌಡಿಸಮ್ ಮಾಡಿದ್ರಿಂದ ನಾನು ಲೀಗಲ್ ಆಗಿ ಹೋಗಬೇಕಾಯಿತು, ಕಂಪ್ಲೇಂಟ್ ಕೊಟ್ಟಿರ್ಬೇಕಾಯಿತು. ಕೋರ್ಟ್ ನೋಟಿಸ್ ಮುಖಾಂತರ ಹೋಗಿದ್ದೀನಿ. ಈಗ ಅದು ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ನೆಕ್ಸ್ಟ್ 23-24 ತಾರೀಕು ಕೇಸ್ ಹಿಯರಿಂಗ್ ಇದೆ. ಅವರಿಗೆ ವಾರೆಂಟ್ ಹಿಯರಿಂಗ್ ಇದೆ. ರಾಮಪ್ಪ ಅವ್ರಿಗೆ ಹಣ ಸೆಟಲ್ಮೆಂಟ್ ಮಾಡಿದ್ದೀನಿ, ನನ್ನ ಭಾಗದ 25 ಲಕ್ಷ ನಾನು ಕೊಟ್ಬಿಟ್ಟಿದ್ದೀನಿ ಥ್ರೂ ಬ್ಯಾಂಕು ಅಂತ ಹೇಳ್ತಾ ಇದ್ದೀರಾ. ನಿಮ್ಮ ಚೆಕ್ ಅವ್ರ ಹತ್ರನೇ ಯಾಕೆ ಬಿಟ್ರಿ ಸರ್ ನೀವು? ಸರ್, ನಾವು 25 ಲಕ್ಷ ತಲಾ ನಾವು ಇಬ್ಬರು ತಗೊಂಡಿದ್ವಿ. ನನ್ನ ಭಾಗದ ಚೆಕ್ಗಳು ಕ್ಲಿಯರ್ ಮಾಡಿದ್ದೀನಿ. ಮುನೇಗೌಡ ಭಾಗದ ಪೇಮೆಂಟು ಅದನ್ನು ಕ್ಲಿಯರ್ ಮಾಡಿಲ್ಲ. ಹಾಗಾಗಿ ಮುನೇಗೌಡ ಹತ್ರ ತಗೊಂಡ್ಮೇಲೆ ನಾನು ಚೆಕ್ಗಳು ಕೊಡ್ತೀನಿ ಅಂತ ಗಲಾಟೆ ಮಾಡಿದ್ನು. ಆದರೆ ಮುನೇಗೌಡ ಹತ್ರ ದುಡ್ಡು ಕೇಳಿದೆ, ನನ್ನ ಹತ್ರ ನೀನೇ ಕೊಡು ಅಂತ ಹೇಳಿ ಧಮಕಿ ಹಾಕ್ತಿದ್ದಾರೆ ಸರ್. ಹಾಗಾಗಿ ಚೆಕ್ಗಳು ಕೊಟ್ಟಿಲ್ಲ ಅವರು.
ಆ ಕಾರಣದಿಂದ ನಾನು ನನ್ನ ಚೆಕ್ಗಳು ವಾಪಸ್ ಕೊಡಿ ಅಂತ ಕಂಪ್ಲೇಂಟ್ ಕೊಟ್ಟು ನೋಟಿಸ್ ಮಾಡಿ ಕೋರ್ಟಲ್ಲಿ ನಾನು ಅದನ್ನು ಕೇಸ್ ಕೂಡ ನಾನು ನಡೆಸ್ತಾ ಇದ್ದೀನಿ ಸರ್ ಈಗ.